ಫುಲ್ ಮೂನ್ ಸೇಲ್ ಬೆಳಗ್ಗೆ 9 ಗಂಟೆಯಿಂದ ರಾತ್ರಿ 12 ಗಂಟೆವರೆಗೆ ಆಗಸ್ಟ್ 28 ಒಂದು ದಿನಕ್ಕೆ ಮಾತ್ರ. ದರ್ಶನ್ಗೆ ಕಂಟಕವಾದ ಪ್ರಾಣ ಸ್ನೇಹಿತ ಮಾಫಿ ಸಾಕ್ಷಿಯಾಗಿ ಪ್ರದೋಷ್ ಅರ್ಜಿ ಸ್ವೀಕಾರ. ಪ್ರಕರಣದ 14ನೇ ಸಾಕ್ಷಿಯಾಗಿದ್ದಾನೆ ಪ್ರದೋಷ್. ಗೊತ್ತಿರುವ ಎಲ್ಲ ವಿಚಾರ ಹೇಳಬೇಕು ಅಂತ ಕೋರ್ಟ್ ಹೇಳಿದೆ. ಷರತ್ತು ಪಾಲಿಸದಿದ್ರೆ ಸುಳ್ಳು ಸಾಕ್ಷಿ ಕೇಸ್ ದಾಖಲಾಗುತ್ತೆ. 59ನೇ ಸೆಷನ್ಸ್ ಕೋರ್ಟ್ ಆದೇಶವನ್ನು ಮಾಡಿದೆ. ನ್ಯಾಯಮೂರ್ತಿ ಸುಜಾತಾ ಎಂ ಸಂಭ್ರಾಣಿಯವರು ಈ ಆದೇಶವನ್ನು ಹೊರಡಿಸಿದ್ದಾರೆ. ಕೊಲೆ ಪ್ರಕರಣದಲ್ಲಿ ಸಾಕ್ಷಿ ನುಡಿಯಲು ಕೋರ್ಟ್ ಒಪ್ಪಿಗೆ ಸೂಚಿಸಿದೆ. ರೇಣುಕಾಸ್ವಾಮಿ ಕೊಲೆ ಸಂಬಂಧ ಸಾಕ್ಷಿಯಾಗ್ತಾನೆ ಈಗ ಪ್ರದೋಷ್ ಅಪೂರ್ವರಾಗಿ ಸಾಕ್ಷಿಯಾದ ಹಿನ್ನೆಲೆ ಪ್ರಕರಣದ ಉಳಿದ 16 ಆರೋಪಿಗಳಿಗೆ ಸಂಕಷ್ಟ ಎದುರಾಗಿದೆ. ನಟ ದರ್ಶನ್, ಪವಿತ್ರ ಗೌಡ ಸೇರಿ 16 ಜನರಿಗೆ ಈಗ ಸಂಕಷ್ಟ ಎದುರಾಗಿದೆ. ದರ್ಶನ್ ಮತ್ತು ಗ್ಯಾಂಗ್ ವಿರುದ್ಧ ಸಾಕ್ಷ್ಯ ನುಡಿತಾನೆ ಪ್ರದೋಷ್. ನಿಜಕ್ಕೂ ದರ್ಶನ್ ಎದೆಯಲ್ಲಿ, ಪವಿತ್ರ ಗೌಡ ಎದೆಯಲ್ಲಿ, 16 ಜನರ ಆರೋಪಿಗಳ ಎದೆಯಲ್ಲಿ ಢಬಢಬ ನಿಜವಾಗಿಯೂ ಶುರುವಾಗಿದೆ ಈಗ. ಕಾರಣ ಅಂದರೆ ತನ್ನ ಜೊತೆ ಸಹ ಆರೋಪಿಯಾಗಿದ್ದಂಥ ವ್ಯಕ್ತಿ ಈಗ ಮಾಫಿ ಸಾಕ್ಷಿಯಾಗಿದ್ದಾನೆ. ಆತ ಪ್ರಕರಣದ ಒಂದೊಂದು ಅಂಶವನ್ನು ಕೂಡ ಸತ್ಯವನ್ನೇ ಹೇಳಬೇಕಾಗತ್ತೆ ಕೋರ್ಟ್ ಮುಂದೆ. ಪ್ರಕರಣದ ಆರಂಭದಿಂದ ಕೊನೆಯವರೆಗೂ ಕೂಡ ಎಲ್ಲೆಲ್ಲಿ ಹೇಗೆ ನಡೀತು, ಏನು ನಡೀತು, ಕಂಡದ್ದನ್ನು ಕಂಡ ಹಾಗೆ, ನೋಡಿದ್ದನ್ನು ನೋಡಿದ ಹಾಗೆ ಹೇಳಬೇಕಾಗತ್ತೆ. ಸೊ ಹೀಗಾಗಿ ಉಳಿದ ಆರೋಪಿಗಳು ಸಂಕಟಕ್ಕೆ ಸಿಲುಕ್ತಾ ಇದ್ದಾರೆ. ಸಹ ಆರೋಪಿಯಾಗಿದ್ದ ಪ್ರದೋಷ್ ಈಗ ಮಾಫಿ ಸಾಕ್ಷಿ. ಕೋರ್ಟ್ ಅದನ್ನು ಅಂಗೀಕಾರ ಮಾಡಿದೆ. ದರ್ಶನ್ಗೆ ಇನ್ಯಾವ ಗತಿ ಬರುತ್ತೋ ಗೊತ್ತಿಲ್ಲ. ಈಗಾಗಲೇ ಜೈಲು ಹಕ್ಕಿಯಾಗಿರುವಂಥ ದರ್ಶನ್, ಪವಿತ್ರ ಗೌಡ ಸೇರಿ 16 ಆರೋಪಿಗಳ ವಿರುದ್ಧ ಸಾಕ್ಷಿ ನುಡಿಯಬೇಕಾದಂಥ ಪ್ರದೋಷ್, ಆತನ ಪ್ರತಿಯೊಂದು ಸಾಕ್ಷಿಯೂ ಕೂಡ ಕೋರ್ಟ್ನಲ್ಲಿ ಬಹಳ ದೊಡ್ಡ ಗಂಭೀರವಾದಂಥ ಪರಿಣಾಮವನ್ನು ಬೀರುತ್ತೆ. ಹಾಗಾದರೆ ದರ್ಶನ್ ಮತ್ತು ಗ್ಯಾಂಗ್ನ ವಿರುದ್ಧ ವಿಚಾರಣೆ ಹೆಂಗಾಗುತ್ತೆ ನೋಡಿ. ದರ್ಶನ್ ಮತ್ತು ಗ್ಯಾಂಗ್ನ ವಿಚಾರಣೆ ನಡೆಸಿದಂಥ ಕೋರ್ಟ್ ಸೆಷನ್ಸ್ ಕೋರ್ಟ್ನಲ್ಲಿ ನಡೆದಿದ್ದಂಥ ವಿಚಾರಣೆ ಇದು. ವಿಡಿಯೋ ಕಾನ್ಫರೆನ್ಸ್ ಮೂಲಕ ದರ್ಶನ್, ಪವಿತ್ರ ಗೌಡ ಸೇರಿ 7 ಆರೋಪಿಗಳು ಹಾಜರಾಗಿದ್ದರು. ಪ್ರದೋಷ್ ನಡವಳಿಕೆ ಕುರಿತಂತೆ ಜೈಲು ಅಧಿಕಾರಿಗಳು ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಕೋರ್ಟ್ಗೆ ವರದಿಯನ್ನು ಸಲ್ಲಿಕೆ ಮಾಡಿದ್ದಾರೆ. ಪ್ರಾಸಿಕ್ಯೂಷನ್ 59ನೇ CCH ನ್ಯಾಯಾಲಯಕ್ಕೆ ವರದಿ ಸಲ್ಲಿಕೆ ಆಗಿದೆ. ಜೈಲಾಧಿಕಾರಿಗಳು ನೀಡಿರುವ ವರದಿಯನ್ನು ಪರಿಶೀಲನೆ ಮಾಡಿದ್ದಾರೆ ಜಡ್ಜ್. ಬಳಿಕ ವರದಿಯ ಪ್ರತಿ ಪಡೆದು ಓದಿದ್ದಾರೆ ದರ್ಶನ್ನ ಪರ ವಕೀಲ ಹಶ್ಮತ್ ಪಾಷಾ. ಪ್ರದೋಷ್ ಈ ಚಿಂತನೆ ಯಾಕೆ ಮಾಡ್ದ ಅಂದರೆ, ಆರೋಪಿಗಳಾಗಿ ಕೊನೆಯವರೆಗೂ ಜೈಲು ಶಿಕ್ಷೆ ಅನುಭವಿಸುವುದಕ್ಕಿಂತ ಅಲ್ಲಿ ನಡೆದಿರೋದನ್ನು ಹೇಳೋದೇ ವಾಸಿ ಅಂತ, ಏನು ನಡೀತು ಘಟನಾವಳಿ ಅಂತ